ಧಾಮಕ್ಕೆ ಹೊರಟು ಹೋದ. ಇದು ವ್ಯಾವಹಾರಿಕವಾಗಿ ಹೇಳುವಂಥ ಒಂದು ಮಾತು. ಯಾಕಂದ್ರೆ ಎಲ್ಲ ಧಾಮ ಶ್ರೀಕೃಷ್ಣನ ಧಾಮನೇ, ತನ್ನದು ಅನ್ನುವಂಥದ್ದೊಂದು ಬೇರೆ ಧಾಮ ಇದೆ ಅಂತೇನಿಲ್ಲ. ಆದರೆ ಲೌಕಿಕ ವ್ಯವಹಾರಕ್ಕೆ ಹೇಳೋ ಸಲುವಾಗಿ ತನ್ನ ಧಾಮಕ್ಕೆ ಹೋದ ಅಂತ ಹೇಳ್ತಾರೆ. ಅಲ್ಲಿ ಹೋದ ಮೇಲೆ ಮುಂದೆ ಏನೇನಾಯ್ತು, ಅಲ್ಲೇ ಕಲಿಯುಗದ ರಾಜವಂಶದ ವರ್ಣನ ಎಲ್ಲ ಮಾತನ್ನು ಈ ಒಂದು 12ನೇ ಸ್ಕಂದವರು ತಿಳಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಯಾರು 7 ದಿವಸದ್ದು ಅದು ಪ್ರವಚನ ಮಾಡ್ತಾರೆ, ಈ 12ನೇ ಸ್ಕಂದವನ್ನು ಒಂದು ಪ್ರವಚನದಾಗ ಅಥವಾ ಮುಗಿಸೇ ಬಿಡ್ತಾರೆ. ಅದು ಸ್ವಲ್ಪ ನಾವು ವಿವರವಾಗಿ ನೋಡೋಣ ಅಂತ ನೋಡ್ತಾ ಇದ್ದೀವಿ. ಇಲ್ಲಿ ರಾಜ ಹೇಳ್ತಾನೆ, ಯದುವಂಶ ಶಿರೋಮಣಿ ಭಗವಾನ್ ಕೃಷ್ಣನು ತನ್ನ ಪರಮಧಾಮಕ್ಕೆ ಹೋದ ಮೇಲೆ ಪೃಥ್ವಿ ಮೇಲೆ ಯಾವ ವಂಶದ ರಾಜ್ಯ ಆತು ಅದನ್ನು ತಿಳಿಸ್ರಿ ಅಂತ ರಾಜ ಪರೀಕ್ಷಿತ ಅಲ್ಲೇ ಕೇಳ್ತಾ ಇದ್ದ. ಇಲ್ಲಿ ಶ್ರೀಧರ ಸ್ವಾಮಿಗಳ ವಿಸ್ತಾರ ಅಂತ ವ್ಯಾಖ್ಯಾನ ಬರೀತಾರೆ, ಟೀಕೆಯನ್ನು ಬರೀತಾರೆ. ಪರಮಾನಂದ ಸ್ವರೂಪ ಆನಂದಮಯ ದಿವ್ಯ ವಿಗ್ರಹ ಸಂಪನ್ನ ತನ್ನ ಗುರುವರ್ಯ ವಂದನೆ ಮಾಡ್ತಾ ಇದ್ದೇನೆ. ಯಾರಿಗೆ ನಮಸ್ಕಾರ ಮಾತ್ರ ಮಾಡೋದ್ರಿಂದ ಶರೀರ ಜ್ಞಾನಮಯ ಏವಂ ಆನಂದಮಯ ಆಗಿ ಹೋಗಿಬಿಡ್ತದೆ. ಯಾಕೆ ಅವನು ಆನಂದಮಯ ಅಂದರೆ ತನ್ನ ಆನಂದವನ್ನು ಎಲ್ಲರಿಗೂ ಕೂಡ ಅವನು ಕೇವಲ ನಮಸ್ಕಾರ ಮಾಡೋ ಮಾತ್ರದಿಂದ ಜ್ಞಾನಮಯ ಆನಂದಮಯ ಆಗಿಬಿಡ್ತದೆ. ಪರಮಾನಂದದ ಕೃಪೆಯಿಂದ ಸುಶೋಭಿತ ನೇತ್ರಕ್ಕೆ ಜಯವಾದ ಯಾವ ನಿತ್ಯದ ಅದ್ಭುತ ಸಂಪತ್ತಿ ನಿತ್ಯವೇ ಅನುವೃತ್ತಿ ಆಗ್ತಾಯಿದೆ. 12ನೇ ಸ್ಕಂದದೊಳಗೆ 13ನೇ ಅಧ್ಯಾಯದಿಂದ ಸದಾಶ್ರಯದ ವರ್ಣನ ಇಲ್ಲೇ ಮಾಡಲ್ಪಟ್ಟ. ಅಧಿಷ್ಠಾನ ಮತ್ತು ಅವಧಿ, ಅವಧಿ ಅಂದರೆ ಸೀಮಾ, ಈ ಎರಡೂ ದ್ವಾರ ಈಶ್ವರನ ಸದಾಶ್ರಯ ಇದೆ. ಪ್ರಾಕೃತಿಕ ಮತ್ತು ಅತ್ಯಂತಿಕ ಲಯವನ್ನೇ ಅವಧಿ ರೂಪದಿಂದ ತಿಳಿಸ್ತಾರೆ. ಅತ್ಯಂತಿಕ ಲಯ ಆಗೋದು ಎಲ್ಲ ಹೋಗ್ತದೆ, ಅದಕ್ಕೆ ಲಯ. ಮಹಾಪುರುಷರ ವರ್ಣನೆ ಅದನ್ನು ಅಧಿಷ್ಠಾನವು ಅಂತೇಳಿ, ಅದ್ಯಾವುದು ಅವಧಿನೂ ಅದೇ ಅಧಿಷ್ಠಾನ. ಯಾವುದಕ್ಕೆ ಮುಂದಿದ್ದಕ್ಕೆ ಅಧಿಷ್ಠಾನ. ಪ್ರಾರಂಭದೊಳಗೆ 6 ಅಧ್ಯಾಯ ಶುಕದೇವ ಮಹಾರಾಜರು ಪರೀಕ್ಷಿತನಿಗೆ ಹೇಳಿ, ಉಳಿದಂಥ 7 ಅಧ್ಯಾಯವನ್ನು ಶೌನಕಾದಿ ಋಷಿಗಳಿಂದ ಅಲ್ಲೇ ಕೇಳಿದಾಗ ಅದನ್ನು ಸೂತ ಪುರಾಣಿಕರು ಅಲ್ಲಿ ಹೇಳ್ಯಾರ. ಬುದ್ಧಿಮಾನ್ ಪುರುಷನಿಗೆ ಏನು ಮಾಡಬೇಕಪ್ಪ, ಬುದ್ಧಿವಂತ ಏನು ಮಾಡಬೇಕು, ತನ್ನ ಆಶ್ರಯವನ್ನು ಕೇಳೋದ್ರೊಳಗೆ ತಡ ಆಗಬಾರ್ದು. ತಳುವುದೇ ಮಾಡ್ಬೋದಾವುದು ಅದು ತಡ. ಈ ಥರ 4 ಅಧ್ಯಾಯ ದ್ವಾರ ಕಾಲನ ವಿಷಮತೆಯನ್ನು 4 ಅಧ್ಯಾಯದಿಂದ ಹೇಳ. ಮೊದಲನೇ ಅಧ್ಯಾಯದೊಳಗೆ ಹೇಳ್ಯಾರ ಮಗಧ ವಂಶದ ರಾಜ ಆಗುವಂಥವ್ರು. ನೋಡಿ, ಮಗಧ ವಂಶದ ರಾಜ ಆಗುವಂಥವ್ರಲ್ಲ, ಇದು ಹೇಳಲ್ಪಡ್ತಲ್ಲ. ಕಲಿಯ ಪ್ರಭಾವದಿಂದ ಅವರೆಲ್ಲ ರಾಜ ಸಾಂಕರ್ಯ ದೋಷದಿಂದ ದೂಷಿತ ಆಗ್ತಾರೆ. ಸಾಂಕರ್ಯ ದೋಷ ಅಂದರೆ ಸಾಂಕರ್ಯ ದೋಷ ಅದಕ್ಕೆ ನಾವು ಅರ್ಜುನ ಮದ್ದು ಬೇಡ್ಕೊಂಡಲ್ಲ. ಸಾಂಕರ್ಯ ದೋಷ ಒಂದು ಜಾತಿಯವ್ರು ಮತ್ತೊಬ್ಬ ಜಾತಿಗೆ ಈಗ ಆಗ್ತಾರೆ. ಹಂಗೆ ಆಗೋದು. ಈ ಥರ ಸೋಮವಂಶ ಆದಾಗ ಅಲ್ಲೇ ಭಗವಂತನ ಸ್ವಚ್ಛಂದ ಕ್ರೀಡಾ ಅಲ್ಲಿ ವರ್ಣನೆ ಮಾಡಿ, ಇದು ಆದಮೇಲೆ ಅದೇ ವಂಶ ಆಗುವಂಥ ಈ ವರ್ಣನೆ ಮಾಡಿ. ಭಗವಾನ್ ಕೃಷ್ಣನ ಭಕ್ತಿಯನ್ನು ಬಿಟ್ಟು ಬೇರೆ ಯಾವ ಮಾರ್ಗವೂ ಇಲ್ಲ. ಈ ಥರ ವೈವಸ್ವತ ಮನುವಂಶದೊಳಗೆ ಸೋಮವಂಶದ ಪ್ರಸ್ತಾಪ ಆಗುವಂಥ ವಿಸ್ತಾರಪೂರ್ವಕ ಕೃಷ್ಣ ಚರಿತ ವರ್ಣನ ಅಲ್ಲಿ ಮಾಡ್ಯಾರ. ಇನ್ನು ಇವತ್ತಿನೊಳಗೆ ಕಲಿಯುಗದೊಳಗೆ ವಿಜಾತೀಯ ಸಾಂಕರ್ಯ ಇಲ್ಲಿ ಬರ್ತದೆ ನೋಡಿ. ಆದಿ ದೋಷ ದೂಷಿತ ಆಗ್ತದೆ. ವೈರಾಗ್ಯದ ದ್ವಾರ ಭಗವಂತನ ಕೃಷ್ಣನ ಭಕ್ತಿಯ ನಿಗಮನ ಸಲುವಾಗಿ ಅಲ್ಲಿ ಕೃಷ್ಣನ ಭಕ್ತಿ ಮಾಡಿ ಸೋಮವಂಶದ ಶಾಖಾ ದೀರ್ಘಕಾಲದಿಂದ ನಡ್ಕೊಂಡು ಬರುವ ಕಾರಣ ಮಾಗಧ ವಂಶದ ವರ್ಣನ ಅಲ್ಲೇ ಪ್ರಾರಂಭ ಮಾಡಿ. ಅದರೊಳಗೂ ಕೂಡ ಪುರು ಅವನ ವಂಶದೊಳಗೆ ಉಪಚರಿತ ಬಸು ಅನ್ನುವಂಥ ಪುತ್ರ ಅಲ್ಲೇ ಬಹುದ್ಭೃತ ಅಂತವಾದ.
ಬೃಹದ್ರಥನ ಪುತ್ರ ಜರಾಸಂಧ, ಜರಾಸಂಧ ಪುತ್ರ ಸಹದೇವ, ಅದೇ ಒಂದು ಸಹದೇವನ ಪುತ್ರ ಮಾರ್ಜರಿ ಆದ. ಅದಾದಮೇಲೆ ಶ್ರುತಶ್ರವ ಅವನು ಹಿಡ್ಕೊಂಡು ರಿಪುಜ್ಜಯ ಪರ್ಯಂತ ಆಗುವಂಥ 20 ರಾಜರ ವರ್ಣನೆ ರಾಜ ಪರೀಕ್ಷಿತ ಈ ಶ್ಲೋಕದಿಂದ ಅಂದರೆ ಮೊದಲೇ ಶ್ಲೋಕ ಹೇಳ್ತಾರೆ. ಶುಕಮುನಿಗರ ಅಲ್ಲಿ ಹೇಳ್ತಾ ಇದ್ದಾರೆ ನಮಗೆ, ಪರೀಕ್ಷಿತ ನಾನು ನಿನಗೆ 9ನೇ ಸ್ಕಂದೊಳಗೆ ತಿಳಿಸಿದ್ದೆ, ಏನು ಜರಾಸಂಧನ ಅಪ್ಪ ಬೃಹದ್ರಥ ಅವಂಶ ಅಂತಿಮ ರಾಜ ಪುರಂಜಯ ಆಗ್ತಾನ ಅಂತ ಅಲ್ಲಿ ತಿಳಿಸಿದ್ದೆ. ಅವನ ಮಂತ್ರಿ ಹೆಸರು ಶುನಕ. ಯಾರು? ಪುರಂಜಯ ಮಂತ್ರಿ. ಅವ ತನ್ನ ಸ್ವಾಮಿ ಪುರಂಜನಿಗೆ ಹೊಡೆದು ಪ್ರದ್ಯೋತ್ ಸಂಜ್ಞೆಗೆ ತನ್ನ ಪುತ್ರನನ್ನು ರಾಜ ಮಾಡ. ಅವನು ಹೊಡೆದ, ತನ್ನ ಮಗನ ಕೊಡು. ಪ್ರದ್ಯೋತನ ಪುತ್ರ ಪಾಲಕ ಆಗ್ತಾನೆ. ಪಾಲಕನ ಪುತ್ರ ವಿಶಾಖಯೂಪ, ವಿಶಾಖಯೂಪನ ಪುತ್ರ ರಜಕ, ಮತ್ತು ರಜಕನ ಪುತ್ರ ನಂದಿವರ್ಧನ ಆಗ್ತಾನೆ. ಪ್ರದ್ಯೋತ ವಂಶ ಇವು 5 ಮಂದಿ ರಾಜ. ಈ ಒಂದು ನೋಡಿ, ಇವರು 101 38 ಅಂದರೆ 38 ವರ್ಷ, ಅಂದರೆ 138 ವರ್ಷ ತನಕ ಪೃಥ್ವಿ ಮೇಲೆ ರಾಜ್ಯ ಮಾಡ್ತಾರಪ್ಪ ಅಂತೇಳಿ. ಇನ್ನು ಪುರಂಜಯ ಆದಮೇಲೆ ಆಗುವಂಥ ವಂಶ ಸಾಂಕರ್ಯ ಆದಿ ದೂಷಿತ ಆಗ್ತದೆ. ಅದನ್ನು ಯೋತ್ಯಯ ಇತ್ಯಾದಿ ಶ್ಲೋಕದಿಂದ ವಿಸ್ತಾರ ಮಾಡ್ತಾರೆ. ರಿಪುಂಜಯ ಅವನ ಹೆಸರು ಪುರಂಜಯ. ಆ ರಿಪುಂಜಯಗನ ಪುರಂಜಯ. ಅವ ತನ್ನ ಸ್ವಾಮಿ ಪುರಂಜನಿ ಹೊಡೆದು ತನ್ನ ಉದ್ಯೋಗ ಸಂಜ್ಞಕ ಪುತ್ರನ ಅವನು ರಾಜ ಮಾಡ್ತಾನೆ. ಅವನ ಪುತ್ರ ಪಾಲಕ ಪ್ರದ್ಯೋತನ, ಅರ್ಥಾತ್ ಪ್ರದ್ಯೋತ ಸಂಜ್ಞಕ ಪುತ್ರ. ಅದೇ ಥರ ಆಮೇಲೆ ಅವನ ಆದಮೇಲೆ ಶಿಶುನಾಗ ನಾಮಕ ರಾಜ ಆಗ್ತಾನೆ. ಶಿಶುನಾಗನ ಪುತ್ರ ಕಾಕವರ್ಣ, ಕಾಕವರ್ಣನ ಪುತ್ರ ಕ್ಷೇಮವರ್ಮ, ಕ್ಷೇಮಧರ್ಮ, ಮತ್ತು ಕ್ಷೇಮಧರ್ಮ ಪುತ್ರ ಕ್ಷೇತ್ರಜ ಅವ ಆಗ್ತಾನೆ. ನೋಡಿ, ಕ್ಷೇತ್ರಜನ ಪುತ್ರ ವಿಧಿಸ, ಅವನ ಪುತ್ರ ಅಜಾತಶತ್ರು ಆಗ್ತಾನೆ. ಅದು ಆದಮೇಲೆ ದರ್ಭಕ, ದರ್ಭಕನ ಪುತ್ರ ಅಜಯ ಆಗ್ತಾರೆ. ಅಜಯ ನಂದಿವರ್ಧನ ತಥಾ ಸುತಃ ಮಹಾನಂದಿ. ಈ ರೀತಿ ಶಿಶುನಾಗನ ಮೂಲಕ 10 ರಾಜರಾಗ್ತಾರೆ. ಅವರೆಲ್ಲರೂ ಕೂಡ್ಕೊಂಡು ಪೃಥ್ವಿ ಮೇಲೆ 360 ವರ್ಷದ ತನಕ ರಾಜ್ಯ ಮಾಡ್ತಾರೆ. ಪರೀಕ್ಷಿತ ಮಹಾನಂದಿಯ ಶೂದ್ರ ಪತ್ನಿ ಗರ್ಭದಿಂದ ಶುರುವಾತ ಸಾಂಕರ್ಯ. ಶೂದ್ರ ಪತ್ನಿಯ ಗರ್ಭ ನಂದ ಅನ್ನುವಂಥ ಪುತ್ರ ಆಗ್ತಾನೆ. ಭಾಳ ಬಲವಂತ ಆಗ್ತಾನೆ. ಮಹಾನಂದಿಯ ಪುತ್ರ ಹೆಸರು ಮಹಾಪದ್ಮಪತಿ. ಯಾಕೆ? ಅವ ಪದ್ಮನಾಮಕ ನಿಧಿಯ ಸ್ವಾಮಿ ಅದಾನ. ಅವ ಕ್ಷತ್ರಿಯ ವಿನಾಶ ಮಾಡುವಂಥವ ಆಗ್ತಾನೆ. ಅದಾದಮೇಲೆ ಪ್ರಾಯ ಎಲ್ಲ ರಾಜರು ಶೂದ್ರ ಮತ್ತು ಅಧಾರ್ಮಿಕರು ಆಗ್ತಾರೆ. ಮತ್ತು ಕಲಿಯುಗ ಬಂತಲ್ಲ, ಹೋದ ಕೃಷ್ಣ ಶುರುವಾತೆಲ್ಲ ನೋಡಿ. ನಂದ ಅನ್ನುವಂಥ ಯಾವ ರಾಜ ಮಹಾಪದ್ಮ ಸಂಖ್ಯಾ ಉಳ್ಳಂಥ ಮಹಾಪದ್ಮ ಸಂಖ್ಯಾ ಅಥವಾ ಮಹಾಪದ್ಮ ಅನ್ನುವಂಥ ನಿಧಿಯ ಸ್ವಾಮಿ ಆಗ್ತಾನೆ. ಅದಕ್ಕೆ ಅವನ ಹೆಸರು ಮಹಾಪದ್ಮ ಅಂತೂ ಆಗ್ತದೆ. ಆ ಮಹಾಪದ್ಮನ ಆಜ್ಞೆ ಯಾವನೂ ಉಲ್ಲಂಘನೆ ಮಾಡಿ ಸಾಧ್ಯ ಇಲ್ಲ. ಅವ ಸಂಪೂರ್ಣ ಪೃಥ್ವಿ ಏಕಛತ್ರ ರಾಜ. ಏಕಛತ್ರ ರಾಜ ಅಂದರೆ ಅವನ ವಿರುದ್ಧ ಯಾರೂ ಇಲ್ಲ, ಅವನೇ ಎಲ್ಲಕ್ಕೂ ರಾಜ. ನಾವು ಕ್ಷತ್ರಿಯ ಪರಶುರಾಮನಂತೆ ವಿನಾಶ ಮಾಡುವಂಥವ ಆಗ್ತಾನೆ. ಪರಶುರಾಮ ಹೆಂಗೊಡನೆಲ್ಲ ಹಾಗೆ ಅವ ಛತ್ರ ಪೃಥ್ವಿಯ ರಾಜ್ಯ ಮಾಡ. ಅವನೇ ಏಕಛತ್ರಾಧಿಪತಿ. ಅವರು ಕ್ಷತ್ರಿಯ ವಿನಾಶ ಮಾಡಿ ವಿನಾಕಾರಣ ಪರಶುರಾಮನಂತೆ ಅಂಥವ ಅವನು ಕ್ಷತ್ರಿಯ ನಾಶ ಮಾಡ್ದ. ಅದಕ್ಕಾಗಿ ಆ ಮಹಾಪದ್ಮನ ಸುಮಾಲ್ಯ ಆದಿ 8 ಪುತ್ರ ಆಗ್ತಾರೆ. ಆ ಎಲ್ಲ ರಾಜರಾಗ್ತಾರೆ. 100 ವರ್ಷದ ತನಕ ಪೃಥ್ವಿ ಭೋಗ ಮಾಡ್ತಾರೆ. ಆಳ್ತಾರಲ್ಲ, ಭೋಗ ಮಾಡ್ತಾರೆ. ಕೌಟಿಲ್ಯ, ವಾತ್ಸಾಯನ, ಪರ್ಯಾಯಭೂತ್, ಚಾಣಕ್ಯ ಅನ್ನುವಂಥ ಯಾವ ವಿಶ್ವವಿಖ್ಯಾತ ನಂದನ ವಿನಾಶ, ಅವ ನಂದನ ವಂಶವನ್ನು ಚಾಣಕ್ಯ ನಾಶ ಮಾಡ್ತಾರೆ. ನವನಂದನ್ ಅರ್ಥಾತ್ ಒಬ್ಬ ನಂದ, ಅವನು 8 ಪುತ್ರರು ಎಲ್ಲ ಕೂಡ್ಕೊಂಡು ನವನಂದರ ಆದ. ಅವನು ಒಬ್ಬನು ಶೇಷದ 9 ಮಂದಿ. ಈ ಎಲ್ಲರ ಕೌಟಿಲ್ಯ ತಥಾ ವಾತ್ಸಾಯನ ಆದಿ ಪರ್ಯಾಯ ಚಾಣಕ್ಯ ಅನ್ನುವಂಥ ವಿಶ್ವವಿಖ್ಯಾತ ಬ್ರಾಹ್ಮಣ ಆ ನಂದರ ವಿನಾಶ ಮಾಡಿಬಿಡ್ತಾನೆ. ಅದರ ಪಶ್ಚಾತ್ ಕಲಿಯುಗದ ಮೌರ್ಯ ವಂಶದ ರಾಜರು ರಾಜ್ಯ ಮಾಡ್ತಾರೆ. ಚಾಣಕ್ಯ ಆ ಎಲ್ಲ ನಂತರ ಹೊಡಿತಾನೆ.
ಸಾಹಸನ ಓದ್ಬೇಕು ಅವನ ಚರಿತ್ರ ಚಾಣಕ್ಯದ. ಅವ ಹ್ಯಾಂಗೆ ಮಾಡ್ದ, ಅವ್ರ ರಾಕ್ಷಸ ಅನ್ನುವಂಥ ಮಂತ್ರಿ, ಅವನ ಹೆಸರು ರಾಕ್ಷಸ, ಮುದ್ರಾ ರಾಕ್ಷಸ ಅಂತ ಭಾಳ ಕಾದಂಬರಿ ಭಾಳ ಚಲೋ ಆಯ್ತದ, ಓದ್ಬೇಕದ, ಭಾಳ ಓದೋಂಗೆ ಐತಿ, ಎಲ್ಲ ಸಿಕ್ಕರು ನೋಡಿದ್ದಿಲ್ಲ ಅದನ್ನು, ಭಾಳ ಚಲೋ. ಅದೇ ಬ್ರಾಹ್ಮಣ ಯಾರು, ಚಾಣಕ್ಯ. ಚಂದ್ರಗುಪ್ತ ರಾಜ ಅವನ ನಂದನ್ ತೆಗೆದ, ಚಂದ್ರಗುಪ್ತ ತಂದ. ಆಮೇಲೆ ಚಂದ್ರಗುಪ್ತ ವಾರಿಸಾನ್ ಅವ ಆಗ್ತಾನೆ, ವಾರಿಸಾನ್ ಪುತ್ರ ಅಶೋಕವರ್ಧನ ಆಗ್ತಾನೆ. ನೋಡಿ, ಮೌರ್ಯ ವಂಶೀಯ ರಾಜ ಹೆಂಗೆ ಪೃಥ್ವಿ ಭೋಗ ಮಾಡ್ತಾರೆ ಅದರ ಉತ್ತರವನ್ನು ಈ ಶ್ಲೋಕದಿಂದ ಅಲ್ಲಿ ಕೊಡ್ತಾರೆ. ಚಂದ್ರಗುಪ್ತ ಅರ್ಥಾತ್ ಮೌರ್ಯ ವಂಶದ ಮೊದಲನೇ ರಾಜ ಯಾರು, ಚಂದ್ರಗುಪ್ತ. ಅಶೋಕವರ್ಧನ ಅವನ ಪುತ್ರ ಸುಯಶ, ಸುಯಶನ ಪುತ್ರ ಸಂಗತ, ಅವನ ಪುತ್ರ ಶಾಲಿಶೂಕ ತಥಾ ಶಾಲಿಶೂಕನ ಪುತ್ರ ಸೋಮಶರ್ಮ. ಅವಾಗೆಲ್ಲ ಹಿಂಗೆ ಹೆಸರು, ಸೋಮಶರ್ಮ, ನಂದಶರ್ಮ, ಹಿಂಗೆಲ್ಲ ನೋಡಿ. ಆಮೇಲೆ ಆ ಸೋಮಶರ್ಮನ ಪುತ್ರ ಶತಧನ್ವ, ಅವನ ಪುತ್ರ ಬೃಹದ್ರಥ. ಆ 10 ರಾಜ ಮೌರ್ಯ ವಂಶವರು ಆಗ್ತಾರೆ. ಈ ಎಲ್ಲರಿಗೂ ಪೃಥ್ವಿ ಮೇಲೆ 137 ವರ್ಷ ತನಕ ರಾಜ್ಯ ಆಳಿ. ಪರಾಶರ ಆದಿ ಮೌರ್ಯ ವಂಶ 5ನೇ ರಾಜನ ಹೆಸರು ದಶರಥ. ನೋಡಿ, ದಶರಥನ ಹಿಡ್ಕೊಂಡು ಮೌರ್ಯ ವಂಶದ 10 ರಾಜ ಆಗ್ತಾರೆ. ಆ ಎಲ್ಲರೂ 136 ವರ್ಷದ ತನಕ ರಾಜ ಮಾಡಿ. ಬೃಹದ್ರಥನ ಸೇನಾಪತಿ ಪುಷ್ಪಮಿತ್ರ ಶೃಂಗ ಅವ ಆಗ್ತಾನೆ. ಬೃಹದ್ರಥಿಗೆ ಹೊಡೆದು ಸ್ವಯಂ ರಾಜ ಅವನು ಹೊಡೆದು ಬಿಟ್ಟು. ಪುಷ್ಪಮಿತ್ರನ ಪುತ್ರ ಅಗ್ನಿಮಿತ್ರ, ಅಗ್ನಿಮಿತ್ರನ ಪುತ್ರ ಸುಚೇಷ್ಟ ಆಗ್ತಾನೆ. ಬೃಹದ್ರಥನ ಸೇನಾಪತಿ ಪುಷ್ಪಮಿತ್ರ ತನ್ನ ಸ್ವಾಮಿನ ಹೊಡೆದು ರಾಜ ಆಗುತ್ತೆ. ರಾಜನ ಹೊಡೆದ ತಾವು ರಾಜನ ಮತ್ತು ಕಂಸ ಏನು ಮಾಡ್ದ, ಅವ್ರ ಅಪ್ಪನ ಜೈಲ್ನಾಗಿಟ್ಟ, ರಾಜ. ಹಿಂಗೆಲ್ಲ ಶುರುವಾತು, ಕಲಿಯುಗ ಶುರುವಾತು ಅಂದ್ರೆ ಹಿಂಗೆ ಆಗೋದಿಲ್ಲ ನೋಡಿ. ರಾಜ ಆ ಶೃಂಗ ವಂಶದೊಳಗೆ ಮೊದಲನೇ ರಾಜ, ಅದು ಆದಮೇಲೆ ಅಗ್ನಿಮಿತ್ರ ಇತ್ಯಾದಿ ಆಗ. ವಸುಮಿತ್ರ, ಸುಜ್ಯೇಷ್ಠನ ಪುತ್ರ ವಸುಮಿತ್ರ, ವಸುಮಿತ್ರನ ಭದ್ರಕ, ಭದ್ರಕನ ಪುಲಿಂದ, ಪುಲಿಂದನ ಘೋಷ, ಆ ಘೋಷದ ಮಗ ವಜ್ರಮಿತ್ರ, ವಜ್ರಮಿತ್ರನ ಭಾಗವತ, ಭಾಗವತದ ಪುತ್ರ ದೇವಭೂತಿ. ಶುಂಗ ವಂಶದ 10 ರಾಜ ಪೃಥ್ವಿ ಮೇಲೆ 112 ವರ್ಷದ ತನಕ ರಾಜ್ಯ. ಶಂಗ ವಂಶದ 10 ರಾಜ 112 ವರ್ಷದ ತನಕ ಅವ್ರ ರಾಜ ಆಳಿದಪ್ಪ. ಆಮೇಲೆ ನೋಡಿ, ಇದು ಎಲ್ಲದರ ಪಶ್ಚಾತ್ 8 ಯವನ, 14 ತುರ್ಕಿ ರಾಜ ಶುರುವಾತ. ಅದು ಆದಮೇಲೆ 10 ಗುರುಂಡ, 12 ಮೌನ ರಾಜ್ಯರು ಅವ್ರ ರಾಜ ಮಾಡ್ತಾರೆ. ಮೌನನ ಬಿಟ್ಟು ಈ ರಾಜಗಣರು 1999 ವರ್ಷ ರಾಜ್ಯ ಮಾಡಿ, 1099 ವರ್ಷ. 11 ಮೌನ ನರಪತಿಗಳು 300 ವರ್ಷದ ತನಕ ರಾಜ್ಯ. ಈ ಎಲ್ಲದರ ಸಮಾಪ್ತ ಆದಮೇಲೆ ಕಲಿಕಾಲದ ಹೆಸರು ನಗರಿ, ಅದರೊಳಗೆ ಬಂದು ಭೃಗನಂದ ನಾಮಕ ರಾಜ. ಎಲ್ಲೇ ಕಿಲ ನಾಮಕ ನಗರಿಗಳು ಹೆಸರೇನು, ಕಿಲ. ಆ ರಾಜ ಆಗ್ತಾನಪ್ಪ. ಯಾರು, ಭೂತನಂದ. ಆ ಭೂತನ ಪುತ್ರ ವಾರಿಂಗಿರಿ ಆಗ್ತಾನೆ ನೋಡಿ. ಅವನ ಈ ಅಭೀರ ಇತ್ಯಾದಿ ಮೌನ ಅವರ ಭಿನ್ನ. 65 ಅಂದರೆ 65 ರಾಜಗಣರು 999 ವರ್ಷ ತನಕ ಪೃಥ್ವಿ ಮೇಲೆ ರಾಜ. ಅವನ ಪಶ್ಚಾತ್ ಮೊದಲ 6 ಅಂತ 11 ಮೌನ ರಾಜ 300 ವರ್ಷದ ತನಕ ಪೃಥ್ವಿರಾಜ. ಈ ಎಲ್ಲರೂ ಸತ್ತು ಹೋದ್ಮೇಲೆ ಕಿಲ ಪುರಿ ಒಳಗೆ ರಾಜ ಆಗ್ತಾನೆ. ಅದು ಮುಂದೆ ಶ್ಲೋಕ ಅಲ್ಲಿ ಹಿಡ್ಕೊಳ್ಳಿ, ಅಲ್ಲಿ ಹೇಳ್ತಾರೆ. ಆ ಎಲ್ಲರ 13 ಪುತ್ರ ಆಗ್ತಾರೆ, ಬನ್ನೀಕ ಅಂತ ಅನ್ಕೋತಾರೆ. ಅದಾದಮೇಲೆ ಪುಷ್ಪಮಿತ್ರ ನಾಮಕ ಕ್ಷತ್ರಿಯ, ಅವನ ಪುತ್ರ ದುರ್ಮಿತ್ರ. ಹೆಸರೇನು, ದುರ್ಯೋಧನ ಇದ್ದಾಗ ಯಾರಿಗೂ ಚಲೋ ಮಿತ್ರ ಅಲ್ಲ. ಧರ್ಮರಾಜ ಅವನು ದುರ್ಯೋಧನ ಅಂತಿದ್ದಿಲ್ಲ, ಸುಯೋಧನ ಅಂತಿದ್ದಂತ. ಕೆಟ್ಟ ಬಾಯಿ ಹೇಳಂಗಿಲ್ಲ ಅಂತ ಅವನು ಸುಯೋಧನ. ನೀ ಸುಯೋಧನರು ಏನು, ಅವ ದುರ್ಯೋಧನ ಅದು ಕೇಳ್ತಾರೆ. ಹಂಗೆ ಭೂತನಂದ ಆದಿ 13 ಪುತ್ರ. ಅದಾದಮೇಲೆ ಪುಷ್ಪಮಿತ್ರ ಅಂತ ಇನ್ನೊಬ್ಬ ಮತ್ತೊಬ್ಬ ರಾಜ ಆಗ್ತಾನೆ. ಅವನ ಪುತ್ರ ದುರ್ಮಿತ್ರ ಆ ರಾಜ್ಯ ಮಾಡ್ತಾನೆ. ವನ್ನೀಕ ವಂಶೀಯ ರಾಜ
ಒಂದ್ರ ಜೊತೆ ವಿಭಿನ್ನ ರಾಜರು ರಾಜ್ಯ ಮಾಡ್ತಾರೆ. ಅವರು 7 ಆಂಧ್ರ ಪ್ರದೇಶ, 7 ಕೋಸಲ ಪ್ರದೇಶ ರಾಜ ಆಗ್ತಾರೆ. ಕೆಲವರು ಬಿದುರ ಭೂಮಿ ಶಾಸಕ, ಕೆಲವರು ನಿಷಧ ದೇಶದ ಸ್ವಾಮಿ, ಕೆಲವರು ಇಲ್ಲೇ, ಕೆಲವರು ಅಲ್ಲೇ ರಾಜ. ಆಂಧ್ರ ಪ್ರದೇಶ ಕೋಸಲ ಪ್ರದೇಶದ ಜೊತೆಗೆ ಬಿದುರ ಭೂಮಿಯ ಜೊತೆ ಅಲ್ಲೇ ನಿಷಧ ಪ್ರದೇಶದ ಶಾಸಕ ಆಗ್ತಾರೆ. ವಿಭಿನ್ನ ನನ್ನ ಹೆಸರಿನ ವಿಖ್ಯಾತ ಸಮಾನ ಕಾಲದು ಆ ಕಾಲದ ಎಲ್ಲ ಸಣ್ಣ ಸಣ್ಣ ಮಂಡಲ ಇಟೆಂಪ. ಈಗ ಕಲ್ಯಾಣ ಈಕಿನೂ ಒಂದು ರಾಜನ ಆಗಿದ್ಲು. ಕಿತ್ತೂರು ಚೆನ್ನಮ್ಮ ಅದಷ್ಟ ರಾಜ್ಯ. ಅಲ್ಲಿ ರಾಮದುರ್ಗ ಒಂದು ರಾಜ್ಯ ಬೇರೆನೆ. ಹಿಂಗೆ ಅಟ ಹಿಂಗೆ ಆದದ್ದಕ್ಕೆ ಬ್ರಿಟಿಷರಿಗೆ ಭಾಳ ಹಗರ ಆಗ್ತದೆ. ಅವನು ನೀ ಸುಮ್ಮನೆ ಅವ್ನು ಹೊಡಿತೀನಿ ನಿನಗೆ, ಅವ್ನು ಹೋದ್ನಲ್ಲೂ ನಾನು ಬೇಡಪ್ಪ ಅನ್ನೋ ಲೆಕ್ಕದೊಳಗೆ ಅಟ ಹೊಡೆದು ನಮ್ಮವ್ರು ಮಾಡಿಕೊಟ್ರು. ಮತ್ತು ಕಿತ್ತೂರು ಯಾರು ಹಿಡ್ಕೊಟ್ರಂದು ಅವರೇ ಅಲ್ಲ, ಅವನೇ ಮಾಡಲ್ಲ. ಅದಕ್ಕೆ ಅದಾದ ಮಗಧ ದೇಶದ ರಾಜ ವಿಸ್ಫೂರ್ಜಿ ಆದ. ಪೂರ್ವೋಕ್ತ ಪುರಂಜಯನ ಭಿನ್ನ ಪುರಂಜಯ ಇನ್ನಮ್ಮ. ಇದು ಬ್ರಾಹ್ಮಣಾದಿ ಬೇರೆ ವರ್ಣ ಪುಲಿಂದ ಯದು ಮದ್ರ ಮ್ಲೇಚ್ಛ ಪ್ರಾಯ ಎಲ್ಲ ಜಾತಿಯು ಅವೆಲ್ಲ ಬೇರೆ ಬೇರೆ ಬಂತು. ಅದು ಆದಮೇಲೆ ಮಗಧ ದೇಶದ ರಾಜ ವಿಸ್ಫೂರ್ಜಿ ಆದ. ಆ ಪೂರ್ವೋಕ್ತ ಪುರಂಜನ ಬೇರೆ. ಆ ಬ್ರಾಹ್ಮಣ ಆದಿ ವರ್ಣದೊಳಗೆ ಪುಲಿಂದ ಯದು ಮಂದ್ರ ನಾಮ ಮಲೇಂಚ ಜಾತಿಯವರು ಆದ ಮುಸುರು ಜಾತಿ ನೋಡಿ. ಆ ದುಷ್ಟ ಬ್ರಾಹ್ಮಣ, ಅವ ದುಷ್ಟ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರ ನಾಶ ಮಾಡಿ ಶೂದ್ರಪ್ರಾಯ ಅದು ಇರುವಂಥ ರಾಜ ಮಾಡ. ಹೆಂಗಪ್ಪ ಶೂದ್ರಪ್ರಾಯ ಜನ ಅದು ಔರಂಗನೇ ಅಲ್ಲ. ಅವ ತನ್ನ ಪರ ಕ್ಷತ್ರಿಯರ ವಿನಾಶ ಮಾಡ್ತಾನೆ. ಪದ್ಮಾವತಿ ಪುರಿ ಒಳಗೆ ತನ್ನ ರಾಜಧಾನಿ ಮಾಡಿ ಹರಿದ್ವಾರ ಪ್ರಯಾಗ ತನಕ ಪೃಥ್ವಿ ಅಲ್ಲೇ ರಾಜ್ಯ ಅಲ್ಲಿ ಬೆಳೆಸ್ತಾವ. ತನ್ನ ರಾಜ್ಯವನ್ನು ಅಲ್ಲಿ ತನಕ ಬೆಳೆದ. ಸೌರಾಷ್ಟ್ರ, ಅವಂತಿ, ಆಭೀರ, ಮಾಲವ, ಸೂರಸೇನ, ಯದುವಂಶ ಪ್ರದೇಶ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಭ್ರಾತ್ಯವ ಆಗಿಬಿಡ್ತಾರೆ. ರಾಜ ಶೂದ್ರಪ್ರಾಯ ಆಗಿಬಿಡ್ತಾನೆ. ಅವರೇ ಮಾಡ್ತಾರಲ್ಲ ಹಾಗೆಲ್ಲ ಮಾಡ್ಕೊತ ಹೋಗ್ತಾನೆ. ಅದಾದಮೇಲೆ ಸೌರಾಷ್ಟ್ರ, ಅವಂತಿ, ಗಭೀರ ಎಲ್ಲ ಸಮುದ್ರ ದಂಡಿ, ಚಂದ್ರಭಾಗ, ತಟವರ್ತಿ ಪ್ರದೇಶ, ಕೌಂತಿಪುರಿ ಅದು ಕಾಶ್ಮೀರ ಮಂಡಲ ಪ್ರಾಯ ಶೂದ್ರ ಸಂಸ್ಕಾರ. ಅಲ್ಲೇ ಬ್ರಹ್ಮ ತೇಜ ಹೀನ ಆಗಿಬಿಡ್ತು. ಮಾರಿ ಕಳ್ಕೊಂತದ್ದು, ತನ್ನ ತೇಜವನ್ನು ಕಳ್ಕೊಂತು. ಆಮೇಲೆ ದ್ವಿಜದ ಅವ್ರು ಮತ್ತೆ ಮ್ಲೇಂಚರ ರಾಜ್ಯ ಶುರು ಆಯ್ತು ನೋಡಿ. ಅವಾಗ ಹೇಳ್ತಾರೆ ರಾಜ ಈ ಎಲ್ಲ ರಾಜ ಒಂದು ಹೊತ್ತಿನಾಗ ಭಿನ್ನ ಮಂಡಲಗಳ ರಾಜ ಅಟ ರಾಜ. ಈ ಆಚಾರ ವಿಚಾರ ರಹಿತ ಇರುವ ಕಾರಣ, ಆಚಾರನೂ ಇಲ್ಲ ವಿಚಾರ ರಹಿತ ಇರೋ ಕಾರಣ ಮ್ಲೇಂಚ ಆಗಿಬಿಟ್ರು ಅಂದರೆ ಮುಸಲ್ಮಾನ. ಈ ಅಧರ್ಮ ನಷ್ಟ ಮತ್ತು ಮಿಥ್ಯಾಭಾಷೆ ಅಂತಾರೆ. ಅಧರ್ಮನಿಷ್ಠ, ಧರ್ಮನಿಷ್ಠ ಅಲ್ಲ, ಅಧರ್ಮನಿಷ್ಠ ಮಿಥ್ಯಾಭಾಷಿ. ಮಿಥ್ಯಾಭಾಷೆ ಅಂದರೆ ಸುಳ್ಳು ಮಾತಾಡೋದು. ಇವತ್ತೊಂದು ಮಾಡಿದ್ರೆ ನಾಡೋದು, ನಾ ಹಂಗಿಲ್ಲ ಅಂದ ಬಿಡ್ರಿ ಅನ್ನೋದು. ಅವರು ಅತ್ಯಂತ ಅಲ್ಪ ದಾನ ಮಾಡುವಂಥವ್ರು. ದಾನ ಮಾಡ್ತಾರೆ, ಹೆಂಗೆ ಒಂದು ಸ್ವಲ್ಪ ಕೊಟ್ಟಾಗ ಮಾಡ್ತಾರೆ. ತೀವ್ರ ಕ್ರೋಧ, ಮೂಗಿನ ಮೇಲೆ ನೋಡಿ ಸಿಟ್ಟು, ಡ್ಯೂಟಿಯನ್ನು ಕೊಡ್ರು ಅಂತಾರೆ. ಹಾಗೆ ಅವ್ರಿಗೆ ಹಿಂಗಾಗ್ತದೆ. ಸ್ತ್ರೀ ಬಾಲಗೋದ ಜಂದ ಪರದಾರ್ಧನಾವೃತ ಅವ್ರು ಎಂತಾರಪ್ಪ, ಆ ರಾಜರು ಸ್ತ್ರೀಯರ, ಬಾಲಕರ, ಆಕಳುಗಳ ವಧ ಮಾಡೋದು. ಇವ್ರು ಬೇರೆದ್ರ ಪತ್ನಿ, ಬೇರೆದ್ರ ಧನ, ಅದ್ರ ಲೋಭ, ಬೇರೆದ್ರ ಧನ, ಬೇರೆದ್ರ ಹೆಂಡತಿ, ಇವರು ಬೆಳೆಯದೇ ಇರೋರು ನೋಡಿ. ಅದಕ್ಕೆ ಇವರು ಬೆಳೆದ ತಡ ಆಗ್ಬೋದು ಗಪ್ಪನ ಅವ್ರು ಬೆಳೀತಾರೆ. ಆಮೇಲೆ ಅವ್ರು ಬೆಳೆದಕ್ಕೂ ತಡ ಆಗಲ್ಲ, ಕೆಳಗೆ ಹೋಗ್ತಾರೆ. ಅಲ್ಪ ಪರಾಕ್ರಮ ಉಳ್ಳಂಥ ಅಲ್ಪಾಯು ಆಗ್ತಾರೆ ಇವರೆಲ್ಲ. ಇದನ್ನೇ ಬಿಟ್ಕೊಂಡು ಇವರೆಲ್ಲ ಹೆಂಗಾಗ್ತಾರೆ? ಅಲ್ಪಾಯು ಅಂದರೆ ಪಟ್ಟ ಸತ್ತು ಹೋಗ್ಬಿಡೋರು ನೋಡು. ಅದು ಹೇಳ್ತಾರೆ. ಸಂಸ್ಕಾರಹೀನ, ಆಚಾರಹೀನ, ರಜೋಗುಣ ತಮೋತ್ತಮದಂಥ ಆ ರಾಜರು ವೇಷ ಮಾಡ್ಕೊಂಡು ಮ್ಲೇಂಚ ತನ್ನ ಪ್ರಜೆಗಳನ್ನೇ ನೋಡಿ ಅವ್ರ ರಕ್ತನ ಕುಡಿತಾರೆ, ಅರ್ಥಾತ್ ಅವರು ತ್ರಾಸ ಕೊಡ್ತಾರೆ ಅಂತ ಹೇಳ್ತಾರೆ. ಈ ಭಾಗವತಗಳು 12ನೇ ಅಧ್ಯಾಯ ಮುಗಿಸ್ತಾರೆ. ಈ ರೀತಿಯಾಗಿ ಈ ಅರ್ಥ ಅವರು ಸುರ. ಇನ್ನು ಕಲಿಯುಗದ ಧರ್ಮ ಏನಪ್ಪ ಅಲ್ಲಿ ಶುಕ ಮಹಾರಾಜರು ಹೇಳ್ತಾರೆ. ಹೆಂಗೆ ಕಲಿಯುಗ ಬೆಳಕು ಅಂತ ಹೋತು ಹಂಗಂಗೆ
ಪ್ರತಿದಿನ ಬಲವಾನ್ ಕಾಲದ್ವಾರ ಪ್ರೇರಿತಾಗಿ ಧರ್ಮ ಸತ್ಯ ಶೌಚ ಕ್ಷಮ ದಯಾ ಆಯುಷು ಬಲ ಸ್ಮೃತಿ ನಷ್ಟಾಸ್ಕೊಂತ ಹೋಗ್ತದೆ. ಕಲಿಯುಗ ಬೆಳ್ಕೊಂತ ಹೋತಾ ಇವೆಲ್ಲ ನಷ್ಟ ಆಕ್ಕೊಂತ ಹೋಗ್ತದೆ. ಅದು ಕೇಳ್ತಾರೆ ಈ ಎರಡನೇ ಕಲಿಯ ದೋಷ ಅದು ಬೆಳೆದಾಗ ಅಧಾರ್ಮಿಕರ ನಾಶ ಆದಾಗ ಪುನಃ ಸತ್ಯುಗ ಯಾವಾಗ ಬರ್ತೈತಿ? ಪುನಃ ಸತ್ಯುಗ ಬರ್ತೈತಪ್ಪ. ಕಲಿ ಧರ್ಮದ ವಿಸ್ತಾರ ತದಶ್ಚ ಇತ್ಯಾಷ್ಟು ಹೋಗ್ತದೆ ಅಲ್ಲಿ ಮಾಡ. ಕಲಿಯುಗಗಳ ಜನ ಅವ್ರು ಹೆಂಗಿರ್ತಾರೆ? ಹಂಗೆ ಕುಲೀನ ಸದಾಚಾರಿ ಗುಣವಾನ್ ಅವ್ರು ಅನ್ಕೋತಾರೆ. ಅವ್ರು ಧನವಾನ ನೋಡಿ ಹೆಂಗಾದ್ರೆ ಕಲಿಯುಗದ ಜನ ಅದನ್ನೇ ನಾವು ಕೆಟ್ಟ ನಾವು ಕುಲೀನ ಒಳ್ಳೆ ಕುಲದ ಹುಟ್ಟಿದವ್ರು ನಾವು ಸದಾಚಾರಿ ನೀವೇನು ನಮ್ಗೆ ಹೇಳಕ್ಕೆ ಬರಬೇಡ್ರಿ ನಮ್ಗೆ ಗೊತ್ತೈತಿ ಗುಣವಾನ್ ಅಂತ ತಿಳ್ಕೊಂಬಿಡ್ತಾರೆ. ಅದಾರೇನು ಕೆಟ್ಟ ಆದರೆ ತಿಳ್ಕೊತಾರೆ. ಅವ್ರ ಕೈಯೋ ಶಕ್ತಿ ಇರ್ತ ಅವರೇ ಧರ್ಮ ನ್ಯಾಯದ ವ್ಯವಸ್ಥೆ ತನ್ನ ಅನುಕೂಲ ಮಾಡ್ಕೊಂಡ್ಬಿಡ್ತಾರೆ. ಹೆಂಗಪ್ಪ ಅವ್ರ ಕೈಯೋ ಏನು ಶಕ್ತಿ ಇರ್ತದೋ ಅವ್ರೇನು ಹೇಳ್ತಾರೆ ಅದೇ ಧರ್ಮ, ಅದೇ ನ್ಯಾಯ, ಅದೇ ವ್ಯವಸ್ಥೆ ತಮ್ಮ ಅನುಕೂಲ ಮಾಡ್ಕೊಂಡ್ಬಿಡ್ತಾರೆ. ಅಟ್ವಲ್ಲವ್ರನ್ನ ಕಡೆ ಹೇಳ ಕಳ್ಳನ ರಾಜ ಕಾನೂನು ಮಾಡಕ್ಕೆ ನಿಂತಪ್ಪ. ಕಳ್ಳ ಕಾನೂನು ಮಾಡಕ್ಕೆ ನಿಂತ ಕಾನೂನು ತಜ್ಞ ಅವನೇ ಆದ. ಕಾನೂನು ಎಂಥ ಕಾಯ್ದೆ ಮಾಡ್ತಾನೆ? ಕಳುವು ಮಾಡೋದು ಯೋಗ್ಯ. ಯಾಕಂದ್ರೆ ಅವರು ಅನ್ಯಾಯವಾಗ ತಿಂದಿರ್ತಾರೆ ರೊಕ್ಕನ ಅವ್ರು ಕಳುವು ಮಾಡ್ಕೊಂಡು ಬಂದುಬಿಡಿದ್ರಪ್ಪ ಅವ್ರನ್ನ. ಅದೇನು ಕೆಟ್ಟ ಅಂತ ಕಳುವು ಮಾಡೋದು ಯೋಗ್ಯ ಅಂತ ಕಾಯ್ದೆ ಮಾಡಿಬಿಡ್ತಾನ. ಹಂಗೆ ಅವ್ರ ಕೈಯೊಳಗೆ ಅಧಿಕಾರ ಸಿಗ್ತಂದ್ರೆ ಅವ್ರು ತಮಗೆ ಅನುಕೂಲ ಆಗೋಂಗೆ ಕಾಯ್ದೆ ಮಾಡ್ಕೊತಾರೆ. ತಮಗೆ ಅನುಕೂಲ ಆಗೋ ಮತ್ತು ಸ್ತ್ರೀ ಪುರುಷರ ರುಚಿ ಇರುವ ಕಾರಣ ಆಗ್ತದೆ ಅವ್ರಿಗೆ ಸ್ತ್ರೀಯಲ್ಲಿ ಪುರುಷರ ಬಗ್ಗೆ ಪುರುಷ ಸ್ತ್ರೀ ವಂಶ ತಥಾ ಗೋತ್ರ ಇತ್ಯಾದಿ ಇಲ್ಲ. ನಮ್ಮ ವಂಶದ ತಗೋಬೇಕು ನಮ್ಮ ಗೋತ್ರದ್ದು ಹಿಂಗೆ ಮಾಡೋಂಗಿಲ್ಲ. ಗೋತ್ರ ಅಂದ್ರೆ ಒಂದು ಗೋತ್ರದ ಹಂಗೆ ವ್ಯಾವಹಾರಿಕ ನಿಪುಣತಾ ಛಲ ಕಪಟ ನಿಪುಣತ ಶಾಣೆತನೇ ಅಲ್ಪ. ಕಪಟದೊಳಗೆ ಶಾಣೆತನ ಅಬ್ಬಬ್ಬಬ್ಬ ನೋಡಿ ಅದು ತಮ್ಮ ಮಕ್ಕಳನ್ನ ಇವ ನಾನು ನೋಡ್ರಿ ಇವ ಭಾರಿ ಶಾಣೆ ರೀ ಲಪಡ ಮಾಡ್ತಾನೆ. ಇವ ಬೋಲಾರಿ ಈ ಸಾಧು ಆಗ್ಬೇಕು ನೋಡ್ರಿ. ಇವ ಅಂದ್ರೆ ಅವನ ಬಗ್ಗೆ ಗೌರವ ಇಲ್ಲ. ಯಾವ ಸತ್ಯದಾನೋ ಧರ್ಮನಿಷ್ಠದಾನೋ ಅವನ ಬಗ್ಗೆ ಧರ್ಮ ಈ ಲಪಡದಾನ ಅವನು ಇವ ಅದ ನೋಡ್ರಿ ಖರೆ ಮನುಷ್ಯ. ವಾ ಏನು ರಾಜನೀತಿ ಏನು ಯೋಚನೆ ಮಾಡ್ತಾನೆ ಇಷ್ಟೆಲ್ಲ. ಹಂಗೆ ಆಧಾರ ರೈತ ಕೌಶಲ್ಯ ಆಗ್ತಾರೆ. ಬ್ರಾಹ್ಮಣರ ಅವ್ರ ಗುಣದಿಂದ ಅಲ್ಲ ಯಜ್ಞೋಪದೀತಿಯಿಂದ ಆಗ್ತೈತಿ. ಬ್ರಾಹ್ಮಣರು ಅಂದ್ರೆ ಯಾರಪ್ಪ? ಬ್ರಹ್ಮ ಇದಲ್ಲ ಜನ್ವಾರ ಯಾಕಂದ್ರೆ ಬ್ರಾಹ್ಮಣ ಆಗಿಬಿಟ್ಟ. ನಾವು ಬ್ರಾಹ್ಮಣರು ಅನ್ಕೊಳಕತ್ತ ಇಲ್ಲೇ ಅಭಿಮಾನ ನಾವಂದ್ರೆ ಏನು ತಿಳಿದಿರಿ ಅದೇ ಕುಲಿ ನಾವು ಉಚ್ಚ ಕುಲದಾಗ ಹುಟ್ಟೋರು ಅನ್ಸುರಾಗ. ಪತಿ ಪತ್ನಿ ಭಾವ ಕಾರಣ ಅಭಿರುಚಿ ಆಗ್ಬೇಕು. ಪತಿ ಪತ್ನಿಯ ಭಾವದ ಕಾರಣ ಅಭಿರುಚಿ ಆಗ ವಂಶ ಗೋತ್ರ ಇತ್ಯಾದಿ ಅಲ್ಲ. ಅದೇ ವ್ಯಾವಹಾರಿಕ ಅರ್ಥಾತ್ ಅಲ್ಲಿ ನೋಡಿ ಅದಿರ್ತಾರೆ ಅವರು ಬೇಚೈನ್ ಮತ್ತು ಅವ್ರು ಮಾರುವುದು ಖರೀದಿ ಮಾಡೋದು ಸ್ತ್ರೀ ಪುರುಷ ಶ್ರೇಷ್ಠತೆ ಅಲ್ಲಿ ರತಿ ಕೌಶಲ್ಯ ಆಗ ಕುಲ ಆಚಾರ ಅಲ್ಲ ವ್ಯಾಪಾರ ಆಗಿಬಿಡ್ತೈತೆ ನೋಡಿ. ಅದಕ್ಕೆ ವಸ್ತ್ರ ದಂಡ ಕಮಂಡಲು ಅದು ಬ್ರಹ್ಮಚಾರಿ ಗೃಹಸ್ಥ ಸನ್ಯಾಸಿ ಆದಿ ಆಶ್ರಮದ ಅದು ಗುರುತ. ದಂಡ ಹಿಡಿದು ಸನ್ಯಾಸಿ ಹಿಂಗಾಗಿ ಒಬ್ಬವನಿಗೆ ಚಿನ್ನ ಸ್ವೀಕಾರ ಅಲ್ಲಿ ಮಾಡೋದೇ ಆಶ್ರಮ ಮತ್ತು ಆಶ್ರಮ ಪ್ರವೇಶ ಮಾಡಿ ಸ್ವರೂಪ ಆಗಿಬಿಟ್ಟು ಜನ್ಮ ಹಾಕೊಂಡು ಬ್ರಾಹ್ಮಣ ಆಗಿಬಿಟ್ಟ ನೋಡಿ. ಅವ ಅಲ್ಲೇ ಅಲ್ಲಿ ಭೂಸ್ ಕೊಡುವಂಥ ಅಸಮರ್ಥ ಆಗ್ತಾನೆ. ಅದಾಲತ್ ನ್ಯಾಯ ಅಲ್ಲಿ ಸಿಗೋದು ಕೋರ್ಟ್ನಾಗ ಯೋಗ್ಯ ರೀತಿ ನ್ಯಾಯ ಸಿಗಂಗಿಲ್ಲ. ಯಾವ ಬಲವಾನ್ ಎಷ್ಟು ಚಾಲಾಕ್ ಆಗ್ತಾನ ಅವ ಅಷ್ಟು ದೊಡ್ಡ ಪಂಡಿತ ಆಗಿಬಿಟ್ಟ. ಅವನೇ ಪಂಡಿತ. ಯಾವನು ಬಲ ಜಿಸ್ಕಾ ಲಾಟಿ ಉಸ್ಕಾ ಭೈಸ್ ಅವ್ನು ಗಾದಿ ಮಾತು. ಬಡಿಗೆ ನಂದೈತಿ ಅದಕ್ಕೆ ಎಮ್ಮೆ ನಂದ ಹೆಂಗೈತಿ ಬಡಿಗೆ ನಂದಂತ ಅದಕ್ಕೆ ಎಮ್ಮೆ ಒಂದ ಜಿಸ್ಕಾ ಲಾಟಿ ಉಸ್ಕಾ ಭೈಸ್ ಮತ್ತು ಬಡಿಗೆ ಹಿಡ್ದಾನ ನನ್ನ ಲಾಟಿ ಹೆಂಗಾಗ್ತದೆ. ಆಶ್ರಮದ ಜ್ಞಾನ ದಂಡ ಮೃಗಚರ್ಮ ಆದಿ ಕಾರಣ ಆಗ್ತದೆ ಆಚಾರ ಅಲ್ಲ ನೋಡಿ. ಆಶ್ರಮಪ್ಪ ಅದ್ರ ವಿಚಾರಗಳು ಯೋಗ್ಯತಾ ಇದು ಆಗಬೇಕು ಹೊರತು ಇದು ಮಾನದಂಡ ಆಗಬೇಕು ಹೊರತಾಗಿ ಅದು ಚರ್ಮ ಹಾಕೊಂಡ ದೊಡ್ಡ ದಾನ ಜ್ಞಾನಿ ಆಗಿಬಿಟ್ಟು ವಿಷಯ. ಒಬ್ಬೊಬ್ಬರು ವೇಷ ಸ್ವೀಕಾರ ಮಾಡುವಂಥದ್ದು ಇದು ಮತ್ತೊಂದು ಆಶ್ರಮ ಒಂದು ಆಶ್ರಮ ಮತ್ತೊಂದು ಆಶ್ರಮ ಬದಲಿ ಮಾಡ್ಕೊಂಬಿಟ್ರೆ ಅಪ್ಪ ನನಗೂ ಸನ್ಯಾಸ ಆಶ್ರಮ ಕೊಟ್ಬಿಟ್ಟು ಸನ್ಯಾಸ ಆದ. ಸನ್ಯಾಸ ಆಗೋಕ್ಕೇನು ಯೋಗ ಅದು ಬೇಡ ಏನು ನನಗೂ ಕಮ್ಮಿ ಕೊಟ್ಬಿಡ್ರೆ ನಾನು ಸನ್ಯಾಸ ಮಠಾಧೀಶ ಆಗಿಬಿಡ್ತಾನೆ ಅದಕ್ಕೆ. ಅಥವಾ ಬಹುದ ಹಂಸ ಆದಿ ಸ್ವೀಕಾರದೊಳಗೆ ನಮಸ್ಕಾರ ಆದಿ ವ್ಯವಹಾರ ಕಾರಣ ನೋಡಿ ಮಾತಪ್ಪ ನಮಸ್ಕಾರ ಮಾಡಕತ್ರಲ್ಲ ಅವರು ಅವ ದೊಡ್ಡ ಜ್ಞಾನಿ ಆಗಿ
ಹುಲ್ ಆದಿ ಯಾವ ಅಸಮರ್ಥ ನ್ಯಾಯ ಸಿಗ ನೋಡಪ್ಪ, ಯಾವ ಅಶಕ್ತ ನ್ಯಾಯ ಸಿಗುವುದಿಲ್ಲ. ಚಾಪಲಂ ವಚಃ ಅರ್ಥಾತ್ ಭಾಳ ಏನು ಮಾತಾಡ್ತಿರ್ತಾನೆ ಅವನದೇ ಎಲ್ಲ ರಾಜ್ಯ. ಬಡವರಿಗೆ ಅಸುಧಾತ ದೋಷಿ ಅನುಕಾರ ಪರಿಚಯ. ಅವ್ರು ಹೆಂಗಪ್ಪ ಬಡವಿದ್ದ ಅವನೇನು ದೋಷ ಹೊರಿಸೋದು. ಅವನು ಪಾಖಂಡ್ ಮಾಡೋದೇ ಸಾಧುತ. ಪಾಖಂಡ್ ಅಂದರೆ ಎಲ್ಲ ಭಗವಂತಿಲ್ಲ ಏನು ಎಲ್ಲದಾನ್ರಿ ದೇವರು ಇದು ಬಳ್ಳೆತನ. ಪಾಖಂಡ್ ಅಂದ್ರೆ ಸಾಧುತ ಆಗಿಬಿಡ್ತೈತೆ ಅದು ಆ ಕಾಲದೊಳಗೆ. ಅದರಿಂದ ಗುರ್ತ ವಿವಾಹದ ಸಲುವಾಗಿ ಬೇರೆದ್ರ ಸ್ವೀಕೃತಿ ಪರ್ಯಾಪ್ತ ನೋಡಿ. ಲಗ್ನ ಸಲುವಾಗಿ ಅವ ಹೆಂಡತಿಗೆ ಅವ್ರ ಅವನ ಮನೆಯವ್ರು ಅವ್ರ ಅಪ್ಪನ ಮನೆಯವ್ರು ಈಗ ಬರಬೇಕಿಲ್ಲ, ಅವ್ರದ್ದು ಒಪ್ಪಿಗೆ ಆತ ಲವ್ ಮ್ಯಾರೇಜ್. ಅದಕ್ಕೆ ನೋಡಿ ಅಲ್ಲೇ ಬಾಲ್ ಆದಿ ಸಮಾಜ ಹಾಕ್ಕೊಂಡು ಬಟ್ಟೆ ಹಾಕ್ಕೊಂಡು ಅಲ್ಲೇ ಐಸ್ ಹಾಕ್ಕೊಂಡ ಅಂತಂದ್ರೆ ಸ್ನಾನ ಆತ ನೋಡಿ. ಏನು ಹಾಕ್ಕೊಂಡ ಬಟ್ಟೆ ಬಂದವ ಕೂದಲಾಗಿದ್ದ ಚಪ್ಪ ಆತ ವ್ಯವಸ್ಥೆ ಆತ ಹಾಗಾಗ್ತದೆ. ಅಸುಧಾತ್ವೆ ಅನ್ನೋ ಜನ ದೂರಿನಿಂದ ಕೆರೆ ಆದಿ ತೀರ್ಥ ಅಂತ ತಿಳ್ಕೊತಾರೆ. ಹತ್ತೆಗೋ ಗಂಗಾ ಗೋಮತಿ ಮಾತಾ ಪಿತಾ ಉಪೇಕ್ಷೆ ಮಾಡ್ತಾರೆ. ಅವ್ರೇನು ಮಾಡ್ತಾರೆ, ಕೆರೆ ಹತ್ತು ಅದ ತೀರ್ಥ. ಮತ್ತು ಗಂಗಾ ನದಿಗೆ ಎದಕ್ಕೆ ಹೋಗ್ಬೇಕು ನಾವು ಅಂತ. ಗೋಮತಿ ಮಾತಾ ತಂದೆ ಉಪೇಕ್ಷಾ, ಎಲ್ಲಿ ತಂದೆ ಎಲ್ಲಿ ತಾಯಿರಿ ನಾವು ದುಡಿತೀವಿ. ತಮ್ಮಿದು ಕಡ್ದಾರ ಏನೋ ಅದಕ್ಕೆ ಕೇಶ್ ಬೆಳೆಸೋದು ಸುಂದರತ ಆಗಿಬಿಡ್ತು. ಗೊತ್ತಾಗ್ತಿಲ್ಲ, ಕೂದಲ ಎತ್ತಲಾಗಾರ ಬಿಡೋದು ಸುಂದರತ. ಹೆಣ್ಮಕ್ಳು ಸಹಿತ ಕೂದಲ ಬಾಚ್ಕೊಳ್ಳಾರ್ದು ಹಿಂಗೆ ಅಡ್ಡಾಡ್ತಾರೆ. ಏನು ಇದು ಅವರ ಸ್ವಾರ್ಥ ಆಗ್ತದೆ. ದುಷ್ಟತಾ ಸತ್ಯ. ಅವ್ರು ಕೆಟ್ಟ ಭಾಳ ಚಲೋ ಮನುಷ್ಯರೇ ಕೆಟ್ಟ ಮನುಷ್ಯಾಗ ಚಲೋ ಚಲೋ ಕಲಿಯೋದು ಮಾತು ಅದು ನೋಡಿ. ಜನ ದೂರದ ಕೆರೆ ಆ ತೀರ್ಥ ಅಂತ ತಿಳ್ಕೊತಾರೆ. ಕೇಶ್ ಕೂದಲ ಬೆಳೆಸೋದು ಲಾವಣ್ಯ ಸೌಂದರ್ಯ ಅಂತ ತಿಳ್ಕೊತಾರೆ. ದುಷ್ಟತಾ ಮಾಡಿದ್ರೆ ಸತ್ಯತೆ ಆಗುತ್ತೆ. ಸ್ವಾರ್ಥವೇ ಪುರುಷಾರ್ಥ ಆಗುತ್ತೆ. ಸ್ವಾರ್ಥ ಮಾಡಿದ್ರೆ ಪುರುಷಾರ್ಥ ಆಗುತ್ತೆ. ತನ್ನ ಕುಟುಂಬ ಪಾಲನೆ ಮಾಡೋದು ಅದೇ ದಕ್ಷತಾ. ಏನು ಪಾಲನೆ ಮಾಡ್ತಾನೆ ಬಾಬಾ, ಏನು ರೊಕ್ಕ ಮಾಡ್ದ, ಏನು ಇಂತಿ ಮೇಲೆ ಆಭರಣ ಮಾಡ್ದ, ಎಲ್ಲಿ ತಂದ ಗೊತ್ತಿಲ್ಲ, ಎತ್ತಾಗಾರ ಮಾಡಿದ ಅದೇ ಚತುರ್, ಏನು ಬುದ್ಧಿವಂತ. ಯಶದ ಪ್ರಾಪ್ತಿ ಸಲುವಾಗಿ ಧರ್ಮದ ಜನ ಸೇವನೆ ಮಾಡ್ತಾರೆ ಯಶ ಸಿಗಲಿ ಅಂತ. ಈ ಥರ ದುಷ್ಟ ಪ್ರಜಾ ಯಾವಾಗ ಇಡೀ ಪೃಥ್ವಿ ಹರಡ್ತು, ಇವರ ಹರಡಿದ್ರು ಯಾರು ದುಷ್ಟ ಮಂದಿ. ಅವಾಗ ರಾಜ ಏನು ನಿಯಮ ಅಲ್ಲಿ ಹಿಂಗಂತಿಲ್ಲ. ಇಲ್ಲ ನೀವೇನು ಮಾಡ್ತೀರ, ಹೊಲ ಏನಿತ್ತು ಮೊದಲು, ಹೊಲ ಈ ಉತ್ತರ ಪ್ರದೇಶ ಏನಿತ್ತು, ಪೊಲೀಸರಿಗೆ ಸಾಮಾನ್ಯ ಮನುಷ್ಯ ಹೊಡೆದ್ರೆ ಕೇಳೋಂಗಿಲ್ಲ, ಕಪಾಳ ಹೊಡಿತಾರೆ ಪೊಲೀಸ್ಗೆ ಕೇಳೋಂಗನೇ ಇಲ್ಲ. ಎಲ್ಲ ದುಷ್ಟ ಮಂದಿ ಹಂಗೆ ಅದು ನಡೆದಿತ್ತು. ಹಾಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯೂದ್ರೊಳಗೆ ಏನು ಬಲವಂತ ಅವನೇ ರಾಜ. ಇವ ರಾಜ ಕ್ಷತ್ರಿಯ ರಾಜ ಇಲ್ಲ, ಯಾವ ಬಲವಾನ ಅವನೇ ರಾಜ. ಆ ಹೊತ್ತಿನೊಳಗಿನ ನೀಚ ರಾಜ ಅತ್ಯಂತ ಕ್ರೂರ ಮನುಷ್ಯ. ಲೋಭಿ ಇಷ್ಟ ಆಗ್ತಾರಲ್ಲ ಅವ್ರೊಳಗೆ ಮತ್ತು ಲುಟೇರಿ ಅವರು ಒಳಗೆ ಅಲ್ಲಿ ಆಗುತ್ತೆ ನೋಡಿ. ಆ ಲೂಟ್ರ ಅವ್ರಿಗಿಂತ ಇವರು ಲೂಟ್ ಮಾಡೋದಾಗ್ಬಿಡ್ತಾರೆ. ಆ ಪ್ರಜೆಗಳ ಸಂಪತ್ತಿ ಪತ್ನಿಯವರು ಹರಣ ಮಾಡಿಕೊಂಡು ಆಗಿರ್ತಾರೆ. ಬೇರೆದವರು ನಮ್ಮ ಹರಣ ಮಾಡ್ಕೊಳ್ಳೋದು, ಅವ್ರ ಹೆಂಡತಿ ತೊಗೊಳ್ಳೋದು. ಆ ಹೊತ್ತಿನ ಪ್ರಜಾ ಅವ್ರಿಗಿಂತ ಹೆದರಿ ಜಂಗಲಗಳು ಪರ್ವತದ ಮೇಲೆ ಹೋಗಿಬಿಡ್ತಾರೆ. ಬೇಡೋ ಯಪ್ಪ ಇಲ್ಲಿ ಇರೋದು ಬೇಡ, ಅಡವಿಗೆ ಹೋಗಿಬಿಡ್ತಾರೆ ಬೇಡ ಬೇಡ. ಅಸಮಯದ ಪ್ರಜಾ ಥರ ಶಾ ಕಂದಮೂಲ ಮಾಂಸ ಮಧು ಫಲಮೂತ್ರ ಫಲಮೂಲಗಳು ಆಮೇಲೆ ಬೀಜ ಗುರು ಆದಿತ್ಯ ನೋಡಿ ಅವನ್ನೆಲ್ಲ ತಿಂದು ನಿರ್ವಾಹ ಮಾಡಿ ಎತ್ತಾರ. ಮತ್ತೇನೆ ಇಂಥ ರಜನ ಕಡೆ ಬೇಡೋ ಯಪ್ಪ ಯಾವಾಗ ಏನು ಮಾಡ್ತಾರೆ ಗೊತ್ತಿಲ್ಲ, ಅಡವ್ಯಾಗ ಹೋಗಿ ಅದನ್ನು ತಿಂದು ಜೀವನ ಸಾಕ್ತಾರೆ. ಅದಕ್ಕೆ ಅನಾವೃಷ್ಟಿ ದುರ್ಭಿಕ್ಷ ಮೇಲಿನ ಮೇಲೆ ಬಂದ್ಬಿಡು. ಏನು ಬರುತ್ತೆ ಮತ್ತು ಅನಾವೃಷ್ಟಿ ಮಳೆ ಆಗದಿರೋದು, ದುರ್ಭಿಕ್ಷ ಅದು ಬಂದು ಮತ್ತು ಅತಿ ಥಂಡಿ ಅತಿ ಬಿಸಿಲು ಅವಾಗ ಕಾಲ ಪರಸ್ಪರ ಸಂಘರ್ಷ ಕಾಲ ಎಲ್ಲ ಪ್ರಜಾ ವಿನಷ್ಟ ಆಗ ಗದ್ದಲ ಸುರ್ಣ ಗದ್ದಲ ನಾವು ಹಂಗಾಗಿ ಅದು ಕಲಿಯುಗದೊಳಗೆ ಹಸಿವಿ ನೀರಡಿಕೆ ರೋಗ ಚಿಂತೆ ಗ್ರಸ್ತ ಆಗ ಕಾರಣ ಜನರಿಗೆ ಅತ್ಯಂತ 30 ವರ್ಷ ಅಥವಾ 20 ವರ್ಷದ ಆಯುಷ್ಯ ಆಗ ನೋಡಿ. ಏನು ಹೇಳಿದ್ರು ಆಯುಷ್ಯ ಎಷ್ಟಿರ್ತೈತಿ? ರಾಮನಗೌಡರು 60 ವರ್ಷ ಆದ್ರೆ ಮುಗಿತು ನೋಡಿ. ಇವ್ರೇನಂತಾರೆ 20-30 ಅಂತಾರೆ. ಕಲಿಯುಗದ ದೋಷದ ಕಾರಣ ಪ್ರಾಣಿ ಶರೀರ ಸಾಣ, ಆಮೇಲೆ ರೋಗದ ಕ್ಷೀಣ ಆಗೋದ ವರ್ಣ ಆಶ್ರಮದ ಧರ್ಮವನ್ನು ಅತ್ಯವಿಸುವಂಥ ವೇದ ಮಾತು ನಷ್ಟ ಆಗೋದು. ವೇದಗಳೇನು ಉಳಿಲಿಲ್ಲ, ಎಲ್ಲ ಹಾಳಾಗೋದು. ಅದಕ್ಕೆ ಹೇಳ್ತಾರೆ ಕ್ಷೀಯಮಾಣಿ, ಅದಕ್ಕೆ ಹೇಳ್ತಾರೆ
ಅವ್ರು ಹೇಳ್ತಾರಲ್ಲೇ ಕ್ಷೀಯಮಾಣೇಶ್ ಇತ್ಯಾದಿ ಮುಂದೆ ಐಶ್ಲೋಕ್ನ ಹೇಳ್ತಾರೆ. ಅವತ್ತಿನಾಗ ಕಲಿಯುಗ ಸಮಾಪ್ತ ಆಗ್ತದೋ ಕ್ಷೀಯಮಾಣೇಶ್ ಅರ್ಥಾತ್ ಅವು ಸಣ್ಣ ಹಾಕುವಂಥ ಜನರು ಹೆಂಗಂದ್ರೆ ಓದ್ತಾನವಾಗ ಹತ್ರ ಬರೀ ಹತ್ರ ಈಗ ಇಟ್ಟಾಗ್ಯಾರ ನೋಡೋದು. ಧರ್ಮದ ಪಾಖಂಡ ಪ್ರಧಾನತ ಆಗಿದೆ. ಪಾಖಂಡ ಅಂದರೆ ಧರ್ಮ ಹೀಗೆ ಕೆಲಸ. ಅದೇ ರಾಜ ಆಗಿದೆ. ರಾಜ ಮಹಾರಾಜ ಲುಟೇರಿ ಸಮಾನ ಆಗಿಬಿಡ್ತಾರೆ. ಲೂಟ್ ಮಾಡೋರು ರಾಜರ ಅದನ್ನ ಆಗಿಬಿಡ್ತಾರೆ. ಮನುಷ್ಯ ಕಳು ಮುತ್ಸೂಪ ನಿರಪರಾಧ ಹಿಂಸಾ ಮಾಡು ಆದಿ ನಾನಾ ಕುಕರ್ಮ ತನ್ನ ಜೀವಿಕ ನಡೆಸ ಹೆಂಗೆ ಮಾಡ್ತಾನಪ್ಪ, ಮಂದಿಗೆ ತ್ರಾಸು ಕೊಟ್ಟು ತನ್ನ ಜೀವಿಕ ನಡೆಸ್ತಾನೆ ದೊಡ್ಡ ಆಮೇಲೆ 4 ಜನ ಶೂದ್ರಂತೆ ಆಗಿಬಿಡ್ತಾರೆ. 4 ವರ್ಣ ಬ್ರಹ್ಮಣ ಕ್ಷತ್ರಿಯ ಅದರಲ್ಲೂ ಅವರೆಲ್ಲರೂ ಶೂದ್ರ ಆಗಿಬಿಡ್ತಾರೆ, ಒಂದೇ ಉಳ್ಕೊಂಡೋಗ್ಬಿಡ್ತಾರೆ. ಅಂದರೆ ಆಕಳ ಆಡು ಅವ್ರ ಸಣ್ಣ ಕಾಮದು ಕೊಡುವಂಥ ನೋಡಿ ಅದೆಲ್ಲ ಸಣ್ಣ ಮತ್ತು ಹಾಲು ಕಡಿಮೆ ಕೊಡುವಾಗಿರ್ತಾವೆ. ವನಪ್ರಸ್ಥಿ ಸನ್ಯಾಸಿ ಆದಿ ವಿರಕ್ತ ಆಶ್ರಮ ಅವರು ಕೂಡ ನಿಜವಾಗಿ ಗೃಹ ಪೃಥ್ವಿ ಅದನ್ನು ಕುಡ್ಕೊಂಡು ಗೃಹಸ್ಥರಂಗ ವ್ಯಾಪಾರ ಮಾಡ್ತಾರೆ. ಸನ್ಯಾಸಿ ಏನು ಮಾಡ್ತಾನೆ, ಗೃಹಸ್ಥ ಹೆಂಗೆ ಮಾಡ್ತಾನೆ ಹಂಗೆ ಮಾಡತ್ತು. ಯಾವ ಜನರು ವೈವಾಹಿಕ ಸಂಬಂಧ ಅದೇ ತನ್ನ ಬಂಧು ಅಂತ ತಿಳ್ಕೊಂಡ್ಬಿಡ್ತಾನೆ. ಯಾರು ಕೂಡ ಆಗ್ತದೆ ಅದೇ ಬಂಧು ಅಂತ ತಿಳ್ಕೊಂಡು ಅದಕ್ಕೆ ಹೇಳ್ತಾರೆ ಧಾನ ಗೋಧಿ ಆದಿ ಅನಾಜ್ ಪೌದೆ ಅವು ಸಣ್ಣ ಆಗ್ತಾವೆ. ಏನು ಗೋಧಿ ಅಗ್ದಿ ಸಣ್ಣ ಆಗ್ತಾವೆ. ಒಂದು ಕತಿ ಬಂತು, ಒಂದಿಂಥ ಬೆಳೆ ಕಾಳು ಸಿಕ್ತು. ಅದೇನು ಅಂತ ಗೊತ್ತಾಗ ಇದನ್ನು ರಾಜನ ಕಡೆ ಒಯ್ಯೋನು ಅಂತ. ರಾಜನ ಕಡೆ ಸಿಕ್ತ, ಯಾರು ಕರ್ಕೊಂಬ ಅಂತೇಳಿ ಎಲ್ಲರೂ ಕರೆ ಕಳ್ಸಿದ. ಒಬ್ಬ ಬಂದಂತ ಈಗ ಕೂಲ್ ಇಟ್ಕೊಂಡು ಹಿಂಗೆ ಬಂದಂತ. ಇದೇನ್ರಿ ಇದೇನಾರು ನಮ್ಮ ಅಜ್ಜಗೆ ಏನಾರು ಗೊತ್ತಾವ, ನಮ್ಮ ಅಪ್ಪಗೆ ಅದು ಗೊತ್ತಾವ, ನನಗಂತೂ ಇದು ಗೊತ್ತಾಗ. ಆಮೇಲೆ ಮತ್ತು ಅವ್ರ ಅಪ್ಪನ ಕಳ್ಸಿ ಕೋಲ್ ಬಿಟ್ಟು ಮಾಡ್ಕೊತ ಬಂದು ಬೂಡಿ ಕೋಲಿಲ್ಲ ದುಬ್ಬಿಗೆ ನಡ್ಕೊಂತ ಬಂದು ನಮ್ಮಪ್ಪಗೆ ಗೊತ್ತು. ಅವರಪ್ಪ ಬಂದಂತ ಜಗದಿ ಎಡಿಸೆಟ್ ನಡ್ಸ್ಕೊಂತ ಬಂದಂತ. ಅವ ಅಂತಾನೆ ನಮ್ಮ ಕಾಲಕ್ಕೆ ಜೋಳ ಇಷ್ಟು ಬೆಳೀತಿದ್ದು ನೋಡ್ರಿ, ಜೋಳ ಅದಕ್ಕಿಲ್ಲ ಏನಂತಾರೆ ಅವೆಲ್ಲ ಸಣ್ಣ ಹಾಕ್ಕೊಂತ ಹೋದು. ಕಲಿಯುಗ ಅಧಿಕಾಂಶ ವೃಕ್ಷ ಶಮಿ ವೃಕ್ಷದಂತೆ ಇವಂ ಕಟ್ಟಿರ್ತಾವಲ್ಲ ಹಂಗೆ ಆಗಿಬಿಡ್ತಾವ. ಮೇಘ ವಿದ್ಯುತ್ನಂತೆ ಮಳೆ ಬರಂಗಿಲ್ಲ. ಅದೇನಾಗೋದು ಮಿಂಚೋಡಿದಷ್ಟೇ ಮಳೆ ಬರಂಗಿಲ್ಲ. ಗೃಹಸ್ಥ ಮನಿ ಅತಿಥಿ ಸತ್ಕಾರದ ವೇದಾಧ್ಯಯನ ಅಭಾವ, ವೇದಾಧ್ಯಯನ ಮಾಡೋಂಗಿಲ್ಲ, ಅತಿಥಿಗಳಿಲ್ಲ. ಆ ಮನೆಯೊಳಗೆ ನೋಡು ಅದು ಹೆಂಗಪ್ಪ ಖಾಲಿ ಏನಿಲ್ಲದ ಮನೆ ಹಂಗೆ ಕಾಣಿಸ್ತಿತ್ತು ನೋಡು. ಧನ ಅಕ್ಕಿ ಅಣುಪ್ರಾಯ ಅರ್ಥಾತ್ ಅಲ್ಲಿ ಅಗ್ದಿ ಸಣ್ಣ ಆಗಿರ್ತಾವೆ. ಸ್ಥಾನಶು ಅರ್ಥಾತ್ ವೃಕ್ಷಗಳು ವಿದ್ಯುತ್ ಪ್ರೇತ ಅರ್ಥಾತ್ ಬಹಳಷ್ಟು ಅಧಿಕ ಮಿಥ್ಯ ಚಮಕ್ತಾ ಇರ್ತದೆ. ಶೂನ್ಯ ಪ್ರಾಯಶ ಅರ್ಥಾತ್ ಧರ್ಮಾಚರಣೆ ರಹಿತ ಸದ್ವಸ್ತು ಅರ್ಥಾತ್ ಮನಿಗೆ ಏನು ಇರ್ತದಲ್ಲ ಮನಿ ಹೆಂಗಪ್ಪ ಕಾಳು ಕಡೆ ತುಂಬಿದ್ದು ಜನ ಇರುವುದು ಆಗ್ಬೇಕಲ್ಲ, ಏನಿಲ್ಲ ಖಾಲಿ ಕಲಿಯುವುದು ಅಂತ ಆಗ್ತಾ ಇಲ್ಲ. ಮನುಷ್ಯನ ಸ್ವಭಾವ ಅಲ್ಲೇ ಹೆಂಗಪ್ಪ ಹೊಲಸಾಕೊಂತ ಹೋಗ್ತಾರೆ. ಜನ ಗೃಹಸ್ಥಿ ಭಾರ ಬರುವಂಥ ವಿಷಯ ಆಗಿ ಏನಪ್ಪ ಏನು ಭಾರಪ್ಪ ಸಂಸಾರ ಭಾರ ಇಂಥ ಸ್ಥಿತಿ ಸತ್ವದ ತಂದು ತಿಳ್ಕೊಂಡು ಮಾಡುವಂಥ ಸಲ ಭಗವಂತ ಅವತೀರ್ಣ ಆಗ್ತಾನೆ. ಏನು ಮಾಡ್ತಾನೆ, ಈ ಸ್ಥಿತಿ ಸತ್ವವನ್ನು ಸ್ವೀಕಾರ ಮಾಡಿಕೊಂಡು ಧರ್ಮದ ರಕ್ಷಣೆ ಮಾಡೋ ಸಲುವಾಗಿ ಭಗವಂತ ಅವತೀರ್ಣ ಆಗ್ತಾನೆ. ಭಗವಂತ ಮಾಡ್ತಾನಪ್ಪ. ಆ ಜನರಲ್ಲಿ ದುಃಖ ಕಷ್ಟಗಳು ಸಹ ಮಾಡ್ತಾನೆ. ಯಾವತ್ತಿನ ಕಲಿಯುಗ ಸಮಾಪ್ತ ಆಗಕತ್ತೈತಿ ಅಂತ ತಿಳ್ಕೋಬೇಕು. ಸಂಪೂರ್ಣ ಜಗತ್ತಿನ ಆತ್ಮ ಈಶ್ವರ ಚರಾಚರ ಗುರು ಅವನೇ ಭಗವಂತ. ಇಂಥ ಭಗವತ್ ಧರ್ಮ ಅದು ರಕ್ಷಣೆಗಾಗಿ ತಥಾ ಸಂತರಿಗೆ ಮೋಕ್ಷ ಪ್ರದಾನ ಮಾಡಿಸಲ ಅವತಾರ ತಗೋತಾನಪ್ಪ ಭಗವಂತ. ಮೇಲಿನ ಮಾತನ್ನು ವಿಸ್ತಾರ ಅಲ್ಲೇ ಚರಾಚರ ಗುರು ವಿಷ್ಣು ಇತ್ಯಾದಿ 4 ಶ್ಲೋಕ. ಭಗವನ್ ಸಂಪೂರ್ಣ ಜಗತ್ತಿನ ನಿಯಾಮಕ ತಥಾ ಅವನೇ ಸ್ವಾಮಿ ಭಗವಂತ. ತನ್ನ ಗುರುತ್ವ ಈಶ್ವರತ್ವ ಪ್ರತಿಪಾದನೆ ಮಾಡೋ ಸಲುವಾಗೇನೆ ಭಗವಂತ ಧರ್ಮದ ರಕ್ಷಣೆ ಮಾಡ್ತಾನೆ. ಯಾಕೆ ಸಂಪೂರ್ಣ ಜಗತ್ತಿನ ಆತ್ಮ ಕಾರಣ ಅವನ ಅದಾನ. ಈ ರೀತಿ ಭಗವಂತ ವಿಷ್ಣುವಿನ ಜನ್ಮ ಸಂತರ ಧರ್ಮ ರಕ್ಷಣೆಗಾಗಿ ಆಗ್ತದೆ.
ಧರ್ಮತ್ರಾಣ ಅದರ ಪ್ರಯೋಗ ಸಂತ ಪುರುಷರಿಗೆ ಮುಕ್ತಿ ಪ್ರದಾನ ಜ್ಞಾನಿಗಳು ಇವರಾಗ್ಬಿಟ್ರಿ ಆಗ್ತಾರಪ್ಪ ಅರಿಯತ್ತಾರ. ಈಗ ಶಲ್ಪ ಪ್ರಮಾಣೆ ನೋಡಿ, ಶಲ್ಭ ಗ್ರಾಮ ಪ್ರಧಾನ ವಿಷ್ಣು ಯಶ ನಾಮ ಏ ಶ್ರೇಷ್ಠ ಬ್ರಾಹ್ಮಣ ಮನೆಯೊಳಗೆ ಭಗವಂತ ಅವ ಎಲ್ಲಿ ತಗೋತಾನಪ್ಪವ, ಯಾರು ಶ್ರೇಷ್ಠದಾರ ಅನೇಕ ವರ್ಷದ ತನಕ ಜನ್ಮಾಂತರೊಳಗೆ ಭಗವಂತ ನೀನು ನನ್ನ ಮಗ ಇವಾ ನೀನು ನನ್ನ ಮಗ ಎರಡು ಒಂದ್ಸಲ ಅಲ್ಲ ಶತಜನ್ಮಾದಿ ತಗೋತಾರೆ ಅವ್ರ ಮನೆಗೆ ಬರ್ತಾನೆ. 8 ಐಶ್ವರ್ಯರೂಪಿ ಗುಣದಿಂದ ಸಂಪನ್ನ ಜಗತ್ತಿನ ಸ್ವಾಮಿ ಕಲ್ಕಿ ಭಗವಂತ ದೇವತಾ ಪ್ರದತ್ ಶೀಘ್ರಮೈ ಅಶ್ವರ ಮೇಲೆ ಸವಾರ ಆಗಿ ತಲವಾರ ಇಟ್ಕೊಂಡು ದುಷ್ಟರ ದಮನ ಮಾಡ್ತಾನೆ. ನೋಡಿ ಕಲಿಯುಗ ಧರ್ಮದ ರಕ್ಷಣೆ ಪ್ರಕಾರ ಅದು ಹೆಂಗಪ್ಪ, ಅದು ಹೆಂಗೆ ಹೇಳ್ತಾರೆ ಅಶ್ವಮಿತ್ಯಾದಿ ಶ್ಲೋಕ ದ್ವಾರ ಯಾರ ದ್ವಾರ ದುಷ್ಟರ ದಮನ ಆಗ್ತದೆ ಅಂಥ ಅಶ್ವದ ಮೇಲೆ ಕುದುರೆ ಮೇಲೆ ಕುತ್ಕೊಂಡು ಬರ್ತಾನೆ, ತಲವಾರ ಇಟ್ಕೊಂಡು ಕೋಟ್ಯಾಂತರ ಲೂಟೇರ ಇರ್ತಾರಲ್ಲ ಲೂಟ್ ಮಾಡೋರು ಅವ್ರನ್ನೆಲ್ಲ ಹೊಡೆದು ಬಿಡ್ತಾನೆ. ಈ ಥರ ಮುಂದಿನ ಶ್ಲೋಕ ಸಮ ಅಸಾಧು ದಮನ ಅದರಿಂದ ಕಲ್ಕಿ ಭಗವಂತ ಆ ವಿಶೇಷಣ ಆಗ್ಪ. ಅಣಿಮಾದಿ 8 ಐಶ್ವರ್ಯರೂಪಿ ಗುಣ ಸತ್ಯ ಸಂಕಲ್ಪ ಆ ಗುಣದಿಂದ ಕೂಡಿರ್ತಾನಪ್ಪ. ಪೃಥ್ವಿ ಮೇಲೆ ಶೀಘ್ರಮೇ ಅಶ್ವ ವಿಚಾರ ಓಡಬೇಕು ಅಂತ ಕುದುರೆ ಮಾಡ್ಕೊಂಡ್ಬರ್ತಾನೆ. ಅಪ್ರತಿಮ ಕ್ರಾಂತಿ ಸಂಪನ್ನ ರಾಜ ಚಿನ್ನವನ್ನು ಧಾರಣ ಮಾಡಿಕೊಂಡು ಕಲ್ಕಿ ಭಗವಂತ ಕೋಟ್ಯಾನುಗಟ್ಟಲೆ ಇವ್ರು ಲುಟೇರ ಅದರಲ್ಲ ರಾಜರವರು ದುಷ್ಟರು ಅವ್ರನ್ನ ಹೊಡೆದು ಬಿಡ್ತಾನೆ. ಆ ವಿಸ್ತಾರ ಮಾಡ್ತಾ ಅಲ್ಲಿ ಹೇಳ್ತಾರೆ ಶೀಘ್ರಗಾಮಿ ಅಶ್ವ ಜೋರು ಹುಡುಕುದು ಪೃಥ್ವಿ ಮೇಲೆ ವಿಚಾರಣೆ ಮಾಡ್ತಾನೆ. ನಿಪುಲ್ಲಿಂಗ್ ಛಂದ್ ಅರ್ಥಾತ್ ರಾಜನ ವೇಷ ಧಾರಣ ಮಾಡ್ಕೊಂಡು ರಾಜನಾಗಿ ಬರ್ತಾನೆ. ಯಾವ ಹೊತ್ತಿನಾಗ ಸಮಸ್ತ ಡಾಕುಗಳು ಅವು ಸಂಬಾರ ಆಗಿಬಿಡ್ತದೋ ಆವಾಗ ಸಮಸ್ತ ನಗರ ದೇಶದ ಪ್ರಜೆಗಳು ಭಗವಂತ ಹತ್ತ ಅಂಗಾರ ಅದನ್ನು ಬೂದಿಯ ಸುಗಂಧವನ್ನು ಹಿಡ್ಕೊಂಡು ನಡೆಯುವಂಥ ವಾಯು ಆ ಭಗವಂತನಿಂದ ಬಂದಂಥ ಅವನು ಸ್ಪರ್ಶ ಮಾಡ್ತದೆ, ಆ ಮುಂದೆ ಬರ್ತದೆ, ಆ ಸುಗಂಧ ಇರ್ತದಲ್ಲ ಅದರಿಂದ ಅವನಿಗೆ ವಾಯು ಸ್ಪರ್ಶ ಎಲ್ಲ ಮನಸ್ಸಪ್ಪ ಆ ಮನಸ್ಸು ಆ ವಾಯು ತೋಡ್ರಿಸ್ತದೆ. ಅವನ ಪರಮಾತ್ಮನ ವಯಸ್ಸು ಅವನ ವಾಯು ಅರ್ಥಾತ್ ಅವನ ಶರೀರದಿಂದ ಶರೀರ ಸಂಬಂಧ ಅರಿಬಿ ಅದನ್ನು ವಾಯು ತೊಗೊಂಬರ್ತದೆ, ಅದು ಅದನ್ನು ಸ್ವೀಕಾರ ಮಾಡ. ವಾಯುವಿನಲ್ಲಿ ಏನು ಗುಣ ಅದ ಅದನ್ನು ಸಾಕ್ಷು ಗುಣ ಅದ, ಪೃಥ್ವಿಯಲ್ಲಿ ಗಂಧದ ಗುಣ, ಆದರೆ ವಾಯು ಏನು ಮಾಡ್ತದೆ ಇದು ತೊಗೊಂಡು ಹೋಗ್ತದೆ. ಹೊಲಸ್ತಾಗಿಂದ ಬಂತಾನ ಎಷ್ಟು ಕೆಟ್ಟ ವಾಸನೆ ಅದ ಅಟ್ಲಾಗಿಂದ ಗಾಳಿ ಬಿಸಾಕತ್ತೈತಿ. ಇವ ಮಾವಿನ ಸುಳ್ಳು ಹಣ್ಣು ಹೂ ಬಿಟ್ಟಿರ್ತಪ್ಪ ಆವತ್ತಿನಾಗ ಏನು ಬಿಡ್ತದೆ ಸುಗಂಧ ಬರ್ತದೆ. ಹಂಗೆ ಅದೇನು ಮಾಡ್ತೈತಿ ವಾಯು ಆ ವಾಯುನೇ ಅವ ಸ್ವೀಕಾರ ಮಾಡ್ತಾನೋ ಅವ ಪವಿತ್ರ ಆಗಿ ನೋಡಿ. ಹಂಗೆ ಅದು ಆಮೇಲೆ ಪುನಃ ಸತ್ಯುಗ ಪವಿತ್ರ ಅಂತಿರ್ತಾ ಇರ್ತಾರೆ ನೋಡಿ. ಇತ್ತಾಗ 1-2 ಶ್ಲೋಕನ ಹೇಳ್ತಾರೆ ನಗರ ನಿವಾಸ ಮನಸ್ಸು ಪವಿತ್ರ ಆಗ್ತದೆ. ಅದಕ್ಕೆ ಕಾರಣ ಅಧ್ಯಕ್ಷ ಭಗವಂತನ ಶರೀರ ಹತ್ತಂಥ ಚಂದನ ಅತ್ಯಂತ ಪವಿತ್ರ ಗಂಧಯುಕ್ತ ವಾಯು ಆ ಎಲ್ಲರಿಗೆ ಸ್ಪರ್ಶ ಆ ವಾಯು ಸ್ಪರ್ಶ ಮಾಡಿದರೆ ಇವರು ಪವಿತ್ರ ಆಗ್ತಾರೆ. ಈ ರೀತಿಯಾಗಿ ಅವರು ಪವಿತ್ರ ಆಗ್ತಾರೆ. ಸತ್ಯಮೂರ್ತಿ ಭಗವಂತ ವಾಸುದೇವನ ಹೃದಯದ ಸ್ಥಿತಿ ಇರುವಂಥ ಕಾರಣ ನಗರ ದೇಶ ಪ್ರಜಾ ಸಂತಾನ ದುಷ್ಟಪುಷ್ಟ ಬಲವಾನ್ ಹಾಕೋ ಅಂತ ಹೋಗ್ತಾರವ. ಅದಕ್ಕೆ ಯಾವ ಧರ್ಮಸ್ವಾಮಿ ಆ ಪರಮಾತ್ಮ ಅವತಾರ ಗ್ರಹಣ ಮಾಡ್ತಾನೋ ಆವಾಗ ಸತ್ಯುಗ ಆಗಿಬಿಡ್ತೈತಿ. ಪ್ರಜೆಗಳ ಸಂತಾನ ಕೂಡ ಸಾತ್ವಿಕ, ಅವ್ರ ಮುಂದಿನ ಪ್ರಜೆಗಳು ಸಾತ್ವಿಕ ಆಗ್ತಾರೆ ನೋಡಿ. ಯಾವತ್ತಿನ ಚಂದ್ರಮ ಸೂರ್ಯ ಬೃಹಸ್ಪತಿ ಪುಷ್ಪ ನಕ್ಷತ್ರ ಒಂದು ರಾಶಿಗಳು ಅವೆಲ್ಲ ಒಂದು ಬಂದಾಗ ಆವತ್ತಿನಾಗ ಸತ್ಯುಗ ಪ್ರಾರಂಭ ಆಯ್ತು ಅಂತ ತಿಳ್ಕೊ. ಸತ್ಯುಗದ ಅವತಾರ ಕಾಲ ಅದು ಗುರ್ತ ಏನಪ್ಪ, ಸತ್ಯುಗ ಬರಬೇಕು ಅಂತ ಗುರ್ತ ಏನಪ್ಪ ಅದನ್ನು ಹೇಳ್ತಾರೆ ಅವರು. ಯಾವಾಗ ಚಂದ್ರಾಶ್ಚ ಇತ್ಯಾದಿ ತಿಷ್ಯ ಅರ್ಥಾತ್ ಪುಷ್ಯಮ ಅರ್ಯಮಯ ಹೇಳುವಂಥ ಅಭಿಪ್ರಾಯ. ಯದ್ಯಪಿ ಸೂರ್ಯ ಚಂದ್ರ ಬೃಹಸ್ಪತಿ ಪುಷ್ಯ ನಕ್ಷತ್ರ ಅದರೊಳಗೆ ಯೋಗ ಆಗ್ತದೆ ಆವಾಗ ಸತ್ಯುಗ ಬಂದತಿ ಅಂತ ತಿಳ್ಕೊ. ಯದ್ಯಪಿ ಪ್ರತ್ಯೇಕ 12 ವರ್ಷದ ಸೂರ್ಯ ಚಂದ್ರಮ ಬೃಹಸ್ಪತಿ ಕರ್ಕ ರಾಶಿಮ ಬರ್ತಾರೆ, 12 ವರ್ಷಕ್ಕೊಮ್ಮೆ ಬರ್ತಾರೆ. ಕಿಂತು ಆ ಮೂರೂ ಭಿನ್ನ ಕಾಲಗಳು ಕರ್ಕ ರಾಶಿಗಳು ಭಿನ್ನ ಯಾವಾಗ 3 ಗ್ರಹ ಒಂದೇ ಹೊತ್ತಿಗೆ ಪುಷ್ಯ ನಕ್ಷತ್ರ ಪ್ರಥಮ ಫಲ ಅಲ್ಲಿ ಪ್ರವೇಶ ಆಗ್ತದೋ ಅವಾಗ ಏನು ತಿಳ್ಕೋಬೇಕು ಸತ್ಯುಗ ಪ್ರಾರಂಭ ಆಯ್ತು. ಅಲ್ಲೆಲ್ಲಿ ಬೋರ್ಡ್ ಬರ್ದ ಇದಾಗ ನೋಡಿದಿಲ್ಲ 2036 ಸತ್ಯುಗ ಬರ್ತೈತಂತೆ. ಬರ್ತದೆ. ಸೂರ್ಯ ಚಂದ್ರ ವಂಶ ಎಷ್ಟು ರಾಜ ಆಗ್ಯಾರೋ ಅವರೆಲ್ಲ ವರ್ತಮಾನದೊಳಗೆ ಅದಾರ ತಥಾ ಭವಿಷ್ಯದೊಳಗೆ ಇರುವಂಥ ಆ ಎಲ್ಲರ ವರ್ಣನ ನಿನಗೆ
ನಾ ಹೇಳಿಬಿಟ್ಟೆನಪ್ಪ ಹಂಗೆ ವರ್ಣನೆ ಮಾಡ್ತೀನಿ ಅಂತ ಹೇಳ್ತಾರೆ. ಇದ್ರ ಮುಂದಿನ ವರ್ಣನೆ